ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಡಿಕ್ ಸಾಲ್ಟ್ ಪ್ರಾಬ್ಲಮ್ ಅಥವಾ ಬಕೆಟ್ ಸಾಲ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇನ್ ಡೆಪ್ತ್ ಫುಲ್ ಹೇಳ್ಕೊಡ್ತಾ ಹೋಗ್ತೀನಿ ವಿತ್ ಕಾನ್ಸೆಪ್ಟ್ ಮತ್ತೆ ಪ್ರಾಬ್ಲಮ್ ಅನ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ. ಈ ರೆಡಿಕ್ ಸಾಲ್ಟ್ ಅಥವಾ ಬಕೆಟ್ ಸಾಲ್ಟ್ ಏನಿದೆ ಇದನ್ನ ನಾವು ನಾನ್ ಕಂಪ್ಯಾರೇಟಿವ್ ಸಾಲ್ಟಿಂಗ್ ಟೆಕ್ನಿಕ್ಸ್ ಅಂತ ಕರಿಬಹುದು. ಯಾಕಂತಂದ್ರೆ ಈ ಸೆಲೆಕ್ಷನ್ ಸಾಲ್ಟ್ ಇರ್ಬೋದು, ಇಲ್ಲ ಅಂತಂದ್ರೆ ಇನ್ಸರ್ಷನ್ ಸಾಲ್ಟ್, ಈ ಎಲ್ಲ ಅಲ್ಗೋರಿದಮ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಸಾಲ್ಟಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಎರಡೆರಡು ಅಥವಾ ಎಲ್ಲ ಎಲಿಮೆಂಟ್ಸ್ ಗಳಲ್ಲಿ ಕಂಪೇರ್ ಮಾಡಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ರೆಡಿಕ್ ಸಾಲ್ಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಕಂಪೇರ್ ಮಾಡಲ್ಲ ಎಲಿಮೆಂಟ್ಸ್ ಗಳ ಮಧ್ಯ. ಸೊ ಕಂಪೇರ್ ಮಾಡದಲ್ಲೇ ಯಾವ ರೀತಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತೀವಿ ಅಂತ ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಬೇಸಿಕ್ ಏನ್ ಗೊತ್ತಿರಬೇಕು ಅಂತಂದ್ರೆ, ಈಗ ನಾನು 4 ಎಲಿಮೆಂಟ್ಸ್ ಗಳನ್ನ 4 ಡಿಜಿಟ್ ಅನ್ನ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಇದು 4 ಡಿಜಿಟ್ ನಂಬರ್. ಸೊ ಈ ಪೊಸಿಷನ್ ಅನ್ನ ಏನಂತ ಕರಿತೀವಿ, 1th ಪೊಸಿಷನ್ ಅಂತ ಕರಿತೀವಿ. ಈ ಪೊಸಿಷನ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಬರಬೇಕು. ಸೊ ಅದನ್ನ 10th ಪೊಸಿಷನ್. ನೆಕ್ಸ್ಟ್ ಈ ಪೊಸಿಷನ್ ನ ಏನಂತ ಕರಿತೀವಿ, 100th. ನೆಕ್ಸ್ಟ್ ಈ ಪೊಸಿಷನ್ ಅನ್ನ ಏನಂತ ಕರಿತೀವಿ, 1000th. ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಮಗೆ ಮ್ಯಾಕ್ಸಿಮಮ್ 1000th ಸಾಕು. 4 ಡಿಜಿಟ್ ನಂಬರ್ ಸಾಕು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ. ನೋಡಿ, ಇವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ 1th. ಸೊ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಅರೇಂಜ್ ಮಾಡಬೇಕಾದ್ರೆ ಅವುಗಳ 1th ಪೊಸಿಷನ್ ಅನ್ನ ರೆಫರೆನ್ಸ್ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ಟ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 10th ಪೊಸಿಷನ್ ಅನ್ನ ತಗೊಂಡು ಸಾಲ್ಟ್ ಮಾಡ್ತೀವಿ. ನೆಕ್ಸ್ಟ್ 100th ಪೊಸಿಷನ್ ಅನ್ನ ತಗೊಂಡು ಸಾಲ್ಟ್ ಮಾಡ್ತೀವಿ. ಆ ರೀತಿ ಯಾವ ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಗಳಲ್ಲಿ ಬಿಗ್ಗರ್ ಎಲಿಮೆಂಟ್ ಅಂದ್ರೆ ದೊಡ್ಡ ಎಲಿಮೆಂಟ್ ಯಾವುದು ಅಂತ ಹುಡುಕಿ. 170, 45, 75, 90, 802, 24, 26. ಸೊ ಬಿಗ್ಗೆಸ್ಟ್ ಎಲಿಮೆಂಟ್ ಯಾವುದು, 802. ಸೊ ಇದು ಎಷ್ಟು ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್. ಸೊ 3 ಡಿಜಿಟ್ ನಂಬರ್ ಇದು 802 3 ಡಿಜಿಟ್ ನಂಬರ್ ಆಯ್ತಾ. ಸೊ ಇವಾಗ ನಮಗೆ 1th, 10th, 100 ಇಷ್ಟು ಸಾಕು. ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಬೇಕು ಇವಾಗ. ಸೊ ಏನ್ ಸಾಕು, 1th, 10th ಮತ್ತೆ 100. ಸೊ ಇವಾಗ ಗೊತ್ತಾಯ್ತು, 3 ಸ್ಟೆಪ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಪಾಸ್ 1. ಸೊ ಪಾಸ್ 1 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 1th ಅನ್ನ ರೆಫರೆನ್ಸ್ ಆಗಿ ತಗೊಂಡು ನಾವು ಸಾಲ್ವ್ ಮಾಡಬೇಕು. ಸೊ ನಾವು ಪಾಸ್ 1 ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳನ್ನು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಯಾಕೆ, ನಮ್ಮ ಮ್ಯಾಕ್ಸಿಮಮ್ ಎಲಿಮೆಂಟ್ 3 ಡಿಜಿಟ್ ನಂಬರ್ ಆಗಿರೋದ್ರಿಂದ 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ 170 ಅದೇ ರೀತಿ ಉಳ್ಕೊಳ್ಳುತ್ತೆ, ಯಾಕಂತಂದ್ರೆ ಅದು ಆಲ್ರೆಡಿ 3 ಡಿಜಿಟ್ ನಂಬರ್. ನೆಕ್ಸ್ಟ್ 45 ನ 3 ಡಿಜಿಟ್ ನಂಬರ್ ಮಾಡಬೇಕು ಅಂತಂದ್ರೆ ಅದ್ರ ಮುಂದೆ ಒಂದು 0 ಹಾಕಿದ್ರೆ ಆಯ್ತು, 045. ನೆಕ್ಸ್ಟ್ 75 ನ 3 ಡಿಜಿಟ್ ನಂಬರ್ ಮಾಡಬೇಕು ಅಂತಂದ್ರೆ 075. 90 ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ 090. ನೆಕ್ಸ್ಟ್ 802 ಅದು 3 ಡಿಜಿಟ್ ನಂಬರೇ ಆಗಿದೆ. 24 ನ 3 ಡಿಜಿಟ್ ನಂಬರ್ ಮಾಡಬೇಕು ಅಂತಂದ್ರೆ ಅದ್ರ ಮುಂದೆ ಒಂದು 0 ಹಾಕಿದ್ರೆ ಆಯ್ತು. ನೆಕ್ಸ್ಟ್ 2 ಅನ್ನ ನಾವು 3 ಡಿಜಿಟ್ ಮಾಡಬೇಕು ಅಂತಂದ್ರೆ 2 zeros. ನೆಕ್ಸ್ಟ್ 66 ನ 3 ಡಿಜಿಟ್ ಮಾಡಬೇಕು ಅಂತಂದ್ರೆ ಒಂದು 0 ನ ಅದ್ರ ಮುಂದೆ ಹಾಕಿದ್ರೆ ಆಯ್ತು. ಸೊ ಇವಾಗ ನೋಡಿ, ಎಲ್ಲಾ ಎಲಿಮೆಂಟ್ಸ್ ಗಳನ್ನು ನಾವು 3 ಡಿಜಿಟ್ ನಂಬರ್ ಆಗಿ ಕನ್ವರ್ಟ್ ಮಾಡಿದೀವಿ. ಸೊ ಫಸ್ಟ್ ಏನ್ ಮಾಡಬೇಕು, 1th ಪೊಸಿಷನ್ ಇನ ರೆಫರೆನ್ಸ್ ಅಲ್ಲಿ ಎಲಿಮೆಂಟ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು. ನೋಡಿ, 1th ಪೊಸಿಷನ್ ಅನ್ನ ಫಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ ಎಲ್ಲಾ ಎಲಿಮೆಂಟ್ ಗಳಲ್ಲೂ ಕೂಡ. ಸೊ 1th ಪೊಸಿಷನ್ ಗೊತ್ತಾಯ್ತಾ. ಆ 1th ಪೊಸಿಷನ್ ಅಲ್ಲಿ ನಮ್ಗೆ ಎಲಿಮೆಂಟ್ಸ್ ಗಳು 0 ಇಂದ 9 ವರೆಗೂ ಇರ್ತವೆ. 1th, 10th, 100 ಎಲ್ಲದರಲ್ಲೂ ಕೂಡ 0 ಇಂದ 9 ವರೆಗೂ ಕೂಡ ನಂಬರ್ ಗಳು ಇರ್ತವೆ. ಇವಾಗ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ 0, 1, 2, 3, 4, 5 ಆ ರೀತಿ ನೋಡ್ತಾ ಹೋಗ್ಬೇಕು. ಸೊ 1th ಪೊಸಿಷನ್ ಅಲ್ಲಿ 0 ಎಲ್ಲೆಲ್ಲಿ ಇದೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ 170 ಇದೆ, ಸೊ 170 ಬರೀತೀನಿ. ಯಾಕೆ, 1th ಪೊಸಿಷನ್ ಅಲ್ಲಿ 0. ನೆಕ್ಸ್ಟ್ 1th ಪೊಸಿಷನ್ ಅಲ್ಲಿ 0 ಎಲ್ಲಿದೆ, 090. ಯಾವ್ದಾಯ್ತು ಅದನ್ನ ಫುಲ್ ಅಂಡರ್ಲೈನ್ ಮಾಡಿ, 090. ಯಾಕೆ ಬರೀತಾ ಇರೋದು, 1th ಪೊಸಿಷನ್ ಅಲ್ಲಿ 0 ಇದೆ. ನೆಕ್ಸ್ಟ್ 1th ಪೊಸಿಷನ್ ಅಲ್ಲಿ ಇನ್ಯಾವುದ್ರಲ್ಲೂ 0 ಇಲ್ಲ. ನೆಕ್ಸ್ಟ್ 1 ಅನ್ನ ಅಪ್ಗ್ರೇಡ್ ಮಾಡೋಣ. ಸೊ 1 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ, 1th ಪೊಸಿಷನ್ ಅಲ್ಲಿ ಇಲ್ಲ. 2 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ, ಎಸ್, 802 ನ ಫಸ್ಟ್ ಬರಿಬೇಕು, ಅದಾಯ್ತು. ನೆಕ್ಸ್ಟ್ 002 ಇನ್ಯಾವುದ್ರಲ್ಲೂ ಕೂಡ 2 ಇಲ್ಲ. ನೆಕ್ಸ್ಟ್ 3 ಇದೆಯಾ ಅಂತ ನೋಡ್ತಾ ಹೋಗ್ತೀನಿ, 1th ಪೊಸಿಷನ್ ಅಲ್ಲಿ ಇಲ್ಲ. 4 ಇದೆಯಾ ಅಂತ ನೋಡ್ತಾ ಹೋಗ್ತೀನಿ, ಎಸ್, 024. ನೆಕ್ಸ್ಟ್ 5 ಇದೆಯಾ ಅಂತ ಹುಡುಕ್ಬಹುದು, ಎಸ್ 5 ಇದೆ. ಇಲ್ಲಿ ಫಸ್ಟ್ 045 ಅನ್ನ ಬರಿಬೇಕು. ಯಾಕೆ
ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ. ಫಸ್ಟ್ 0 4 5 ನೆಕ್ಸ್ಟ್ 0 7 5 ನೆಕ್ಸ್ಟ್ 5 ಇದೆಯಾ? ಇಲ್ಲ, ಕೇವಲ ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿದ್ದು. ಸೊ ಅದರ ಒಂದು ಪೊಸಿಷನ್ ಅಲ್ಲಿ 6 ಇದೆ. 0 6 6. ಸೊ ಇವಾಗ ಏನ್ ಮಾಡಿದ್ವಿ ನಾವು, ಪಾಸ್ 1 ಅಲ್ಲಿ ಒಂದು ಪೊಸಿಷನ್ ಇನ ರೆಫರೆನ್ಸ್ ಅನ್ನ ತಗೊಂಡು ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಪಾಸ್ ನಂಬರ್ 2. ಸೊ ಪಾಸ್ 2 ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ, 10th ಅನ್ನ ಯೂಸ್ ಮಾಡ್ತೀವಿ. ಸೊ 10th ಪೊಸಿಷನ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸೊ 10th ಪೊಸಿಷನ್ ಅನ್ನ ಅಪ್ಡೇಟೆಡ್ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ಲಿ ಮಾರ್ಕ್ ಮಾಡಿ. ನೋಡಿ 10th ಮಾಡ್ಬೇಕಾದ್ರೆ ಒಂದು ಪೊಸಿಷನ್ ಅಲ್ಲಿ ಅರೇಂಜ್ ಮಾಡಿದೀವಲ್ಲ, ಅವುಗಳನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸೊ 10th ಪೊಸಿಷನ್ ಅನ್ನ ಅಂಡರ್ಲೈನ್ ಮಾಡಿ ಅದರಲ್ಲಿ. ಸೊ ಇವಾಗ 10th ಪೊಸಿಷನ್ ಅಂಡರ್ಲೈನ್ ಆಯ್ತಲ್ವಾ. ಇವಾಗ ನಾವು 0 ಇಂದ 9 ವರ್ಗು ಎಲಿಮೆಂಟ್ಸ್ ಇರ್ಬೋದು ಅದರೊಳಗಡೆ. ಸೊ ಅದಕ್ಕಿಂತ ಜಾಸ್ತಿ ಇರಕ್ಕಾಗಲ್ಲ. ಈಗ 0 ಇಂದ 9 ವರ್ಗು ಕೂಡ ಎಲಿಮೆಂಟ್ಸ್ ಇರ್ಬೋದು. ಸೊ 0 ಇಂದ ಶುರು ಮಾಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಹುಡುಕ್ತಾ ಹೋಗ್ಬೇಕು. 0 ಸಿಕ್ತು, 8 0 2 ನೆಕ್ಸ್ಟ್ 0 0 2 ನೆಕ್ಸ್ಟ್ ಎಲ್ಲಾದ್ರೂ 0 ಇದೆಯಾ? ಇಲ್ಲ. 1 ಇದೆಯಾ ಅಂತ ಹುಡುಕ್ತಾ ಹೋಗೋಣ. 1 ಕೂಡ ಇಲ್ಲ. ನೆಕ್ಸ್ಟ್ 2 ಇದೆಯಾ ಅಂತ ಹುಡುಕ್ತಾ ಹೋಗೋಣ. 0 2 4 0 2 4 ನೆಕ್ಸ್ಟ್ 3 ಇದೆಯಾ ಅಂತ ಹುಡುಕ್ತಾ ಹೋಗೋಣ. 3 ಇಲ್ಲ. 4 ಇದೆಯಾ ಅಂತ ಹುಡುಕ್ತಾ ಹೋಗ್ಬೇಕು. ಎಸ್ 4 ಇದೆ. 0 4 5 ನೆಕ್ಸ್ಟ್ 5 ಇದೆಯಾ ಅಂತ ಹುಡುಕ್ತಾ ಹೋಗೋಣ. 5 ಇಲ್ಲ. 6 ಇದೆಯಾ? ಎಸ್ 6 ಇದೆ. 0 6 6 ನೆಕ್ಸ್ಟ್ 7 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಅಲ್ಲಿ ಸಿಕ್ತು 1 7 0 ನೆಕ್ಸ್ಟ್ ಇಲ್ಲೊಂದು 0 7 5 ನೆಕ್ಸ್ಟ್ ಇನ್ನು ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿರೋದು 0 9 0. ಸೊ ಅದನ್ನ ಬರ್ಕೊಳ್ಳೋಣ. ಇವಾಗ ಏನಾಯ್ತು, ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಒಂದು ಪೊಸಿಷನ್ ಇಂದ ಅರೇಂಜ್ ಆಗಿತ್ತಲ್ಲ, ಅದರಲ್ಲಿ ನಾವೇನ್ ಮಾಡಿದ್ವಿ, 10th ಪೊಸಿಷನ್ ಅನ್ನ ರೆಫರೆನ್ಸ್ ಅನ್ನ ತಗೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಪಾಸ್ ನಂಬರ್ 3 ಅಲ್ಲಿ 100th ಪೊಸಿಷನ್ ಅನ್ನು ರೆಫರೆನ್ಸ್ ಆಗಿ ತಗೋಬೇಕು. ಈ 100th ಪೊಸಿಷನ್ ಯಾವ್ದ್ರದ್ದು ತಗೋಬೇಕು, ಅಪ್ಡೇಟೆಡ್ ಲಿಸ್ಟ್ ಆಫ್ ಎಲಿಮೆಂಟ್ಸ್. ನೋಡಿ ಇದ್ರದ್ದು 100th ಪೊಸಿಷನ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಇವಾಗ 0 ಇಂದ 9 ವರ್ಗು. ಸೊ ಫಸ್ಟ್ 0 ನ ಹುಡುಕ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ 0 ಸಿಕ್ತು. 0 0 2 ನೆಕ್ಸ್ಟ್ 0 2 4 0 2 4 0 4 5 0 4 5 0 6 6 0 6 6 ನೆಕ್ಸ್ಟ್ 0 7 5 0 7 5 ನೆಕ್ಸ್ಟ್ 0 9 0 0 9 0 0 ಆಯ್ತು. 1 ಇದೆಯಾ ಅಂತ ಹುಡುಕ್ತಾ ಹೋಗ್ತೀನಿ. ಎಸ್ 1 ಇದೆ. 1 7 0. ಸೊ ಇವಾಗ 2 ಅನ್ನು ಹುಡುಕ್ತಾ ಹೋಗ್ತೀನಿ. ಇವಾಗ ಎಲ್ಲ ಎಲಿಮೆಂಟ್ಸ್ ಗಳು ಆಗಿದೆ, ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿರೋದು 8 0 2 ಮಾತ್ರ. ಸೊ ಅದನ್ನ ಡೈರೆಕ್ಟ್ ಆಗಿ ಬರೀಬಹುದು 8 0 2. ಸೊ ಇವಾಗ ನೋಡಿ ಏನಾಯ್ತು, ಎಲ್ಲಾ ಎಲಿಮೆಂಟ್ಸ್ ಗಳು 0 0 2 0 2 4 0 4 5 66 75 90 170 802 ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಸೊ ಏನ್ ಮಾಡ್ಬೇಕು ಅಂತ ಅಂದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು, 3 ಡಿಜಿಟ್ ನಂಬರ್. ಸೊ ಅದಕ್ಕೋಸ್ಕರ ನಾವು 1th 10th ಮತ್ತೆ 100th ಅನ್ನ ಯೂಸ್ ಮಾಡ್ತೀವಿ. 1th ಅನ್ನ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಪಾಸ್ 1 ಅಲ್ಲಿ ಕೊಟ್ಟಿದ್ದಂತ ಎಲ್ಲಾ ಎಲಿಮೆಂಟ್ಸ್ ಗಳನ್ನು 3 ಡಿಜಿಟ್ ಆಗಿ ಕನ್ವರ್ಟ್ ಮಾಡಬೇಕು. 3 ಡಿಜಿಟ್ ಆಗಿ ಕನ್ವರ್ಟ್ ಯಾಕೆ ಮಾಡಬೇಕು, ಮ್ಯಾಕ್ಸಿಮಮ್ ಎಲಿಮೆಂಟ್ 3 ಡಿಜಿಟ್. ಸೊ ಅದಕ್ಕೋಸ್ಕರ ಇವಾಗ ನೋಡಿ 2 ಡಿಜಿಟ್ ಇತ್ತು, ಅದನ್ನ 3 ಡಿಜಿಟ್ ಮಾಡಬೇಕು ಅಂತ ಅಂದ್ರೆ ಅದ್ರ ಮುಂದೆ 1 0. 1 ಡಿಜಿಟ್ ಇತ್ತು, ಅದನ್ನ ನಾವು 2 ಡಿಜಿಟ್ ಮಾಡಬೇಕು, 3 ಡಿಜಿಟ್ ಮಾಡಬೇಕು ಅಂತ ಅಂದ್ರೆ ಅದ್ರ ಮುಂದೆ 2 0. ಸಿಂಪಲ್. ಸೊ ಇವಾಗ ಎಲ್ಲದನ್ನು ಕೂಡ 3 ಡಿಜಿಟ್ ನಂಬರ್ ಮಾಡಾಯ್ತು. ಪಾಸ್ 1 ಅಲ್ಲಿ ಏನ್ ಮಾಡ್ತೀವಿ, 1th ಪೊಸಿಷನ್ ಎಲ್ಲಾ ಎಲಿಮೆಂಟ್ ಗಳ 1th ಪೊಸಿಷನ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು 0 ಇಂದ 9 ವರ್ಗು ಕೂಡ ಎಲಿಮೆಂಟ್ಸ್ ಇರ್ಬೋದು ಅಷ್ಟೇ. ಇವಾಗ ಏನ್ ಮಾಡ್ತೀವಿ, 0 ಇಂದ 9 ವರ್ಗು ಹುಡುಕ್ತಾ ಹೋಗ್ತೀವಿ. 0 1 2 3 4 5 ಆ ರೀತಿ ಯಾವ್ದ್ರಲ್ಲಿ 1th ಪೊಸಿಷನ್ ಅಲ್ಲಿ. ಅದ್ರ ಪ್ರಕಾರ ಅಂದ್ರೆ 1th ಪೊಸಿಷನ್ ಪ್ರಕಾರ ನಾವು ಎಲ್ಲ ಎಲಿಮೆಂಟ್ಸ್ ಗಳನ್ನು ಇನ್ಕ್ರೀಸಿಂಗ್ ಆರ್ಡರ್ ಸಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಪಾಸ್ 2 ಅಲ್ಲಿ 10th ಪೊಸಿಷನ್ ಯಾರದ್ರದ್ದು, 1th ಪೊಸಿಷನ್ ಅಲ್ಲಿ ಏನ್ ಸಾರ್ಟ್ ಆಗಿರುತ್ತೆ ಅಪ್ಡೇಟೆಡ್ ಲಿಸ್ಟ್, ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 100. ಸೊ 100th ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ 10th ಅಲ್ಲಿ ಏನು ಅಪ್ಡೇಟ್ ಆಗಿರುತ್ತೆ ಲಿಸ್ಟ್ ಆಫ್ ಎಲಿಮೆಂಟ್ಸ್, ಅವುಗಳನ್ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಏನಾಗುತ್ತೆ, ಎಲ್ಲ ಎಲಿಮೆಂಟ್ಸ್ ಗಳು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿರ್ತವೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದೇ ಟಾಪಿಕ್ ಮೇಲೆ, ರೆಡಿಕ್ಸ್ ಸಾರ್ಟ್ ಮೇಲೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.